ನಿಮ್ಮನ್ನೆಲ್ಲ ರಾಮಾಯಣ ಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ರಾಮ ಲಕ್ಷ್ಮಣಂಗೆ ಜೀವ ಹೋಗೋವಂಥ ಸಂದರ್ಭದಲ್ಲಿ ಸಂಜೀವಿನಿ ಬೇಕು ಅಂತ ಹೇಳಿದಾಗ, ಈಗ ಹನುಮಂತ ಬೆಟ್ಟನೇ ಹೊತ್ಕೊಂಡ್ಬಂದಿರೋ ಸ್ಟೋರಿ ನೀವೆಲ್ಲ ಕೇಳಿರ್ತೀರಲ್ಲ, ಆ ಹನುಮಂತ ಸಂಜೀವಿಯ ಬೆಟ್ಟವನ್ನು ಹೊತ್ಕೊಂಡ್ಬರ್ಬೇಕಾದ್ರೆ ಆ ಬೆಟ್ಟದಲ್ಲಿ ಒಂದು ತುಣುಕು ಬಿದ್ದಂಥದ್ದೇ ಈ ಒಂದು ಬೆಟ್ಟ ಅಂತಲೇ ಹೇಳ್ತಾರೆ. ಸೊ ಆ ಒಂದು ಬೆಟ್ಟಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಗುಹೆ ಇದೆ. ಗುಹೆ ಒಳಗಡೆ ಹೋದ್ರೆ ಈ ಋಷಿಮುನಿಗಳೆಲ್ಲ ತಪಸ್ ಮಾಡಿರೋಂಥ ಜಾಗ ಇದೆ. ನೀವು ಯಾವಾಗ್ಲನ್ನ ಬಂದಾಗ ನೀವು ನೋಡ್ಬೋದು. ಒಂದೊಂದು ಗಿಡನೂ ಕೂಡ ಒಂದೊಂದು ಸಂಜೀವಿನಿ ಅಂತ. ಸಾವಿರಾರು ಅಡಿ ಮೇಲಿರುವಂತಹ ಈ ಬೆಟ್ಟದಲ್ಲಿ ನೀರು ಕೂಡ ಉಕ್ಕುವಂಥದ್ದು. ನೀರನ್ನ ಕುಡಿದ್ರೆ ಅಥವಾ ಸ್ನಾನ ಮಾಡಿದ್ರೆ ಚರ್ಮ ರೋಗ ಹೋಗುವಂಥ ಇತಿಹಾಸನೂ ಕೂಡ ಇಲ್ಲಿ ಸಾವಿರಾರು ಭಕ್ತಾದಿಗಳ ಬಾಯಲ್ಲಿ ನೀವು ಕೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಈ ಯಾವ ಬೆಟ್ಟ, ಇಲ್ಲಿ ಯಾವ ದೇವರು ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಆ ಒಂದು ಪ್ರಾಣ ಉಳ್ಸೋಕ್ಕೆ ಹನುಮಂತ ಹೋಗುವಂಥ ಸಂದರ್ಭದಲ್ಲಿ ಅದರಲ್ಲಿ ಬಿದ್ದಂತಹ ಒಂದು ತುಣುಕು, ಈ ಒಂದು ಬೆಟ್ಟ ಐತಿಹಾಸಿಕವಾಗಿ ಹೆಸರು ಮಾಡಿರುವಂಥದ್ದು ಅಂತ ಎಲ್ಲರೂ ಕೂಡ ಮಾತಾಡುವಂಥದ್ದು. ಸೊ ಆ ಬೆಟ್ಟದ ಒಂದು ಗುಹೆಯಲ್ಲಿ ನಾನು ನಿಮ್ಮನ್ನ ಕರ್ಕೊಂತ ಬಂದಿದ್ದೀನಿ. ಅದೇ ರೀತಿ ಈ ನೀರಿನ TDS 18% ಇದೆ. ಸೈನ್ಸ್ ಹೇಳುತ್ತೆ ಈ ನೀರು ಕುಡಿಯಕ್ಕೆ ಯೋಗ್ಯ ಅಲ್ಲ ಅಂತ. ಸಾವಿರಾರು ಭಕ್ತರು ಈ ಒಂದು ನೀರು ಕುಡಿದು ಎಷ್ಟೋ ಚರ್ಮ ರೋಗದ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡಿದ್ದಾರೆ, ಗ್ಯಾಸ್ಟ್ರಿಕ್ ಅಂತಹದನ್ನ ವಾಸಿ ಮಾಡ್ಕೊಂಡಿದ್ದಾರೆ. ಅಂತಹ ಒಂದು ಅದ್ಭುತವಾದಂಥ ಐತಿಹಾಸಿಕ ಭಕ್ತಿ ಪ್ರಧಾನವಾಗಿರುವಂತಹ ಈ ಬೆಟ್ಟ ನಿಮ್ಮನ್ನ ತೋರಿಸ್ತೀನಿ. ಆ ನೀರು ಯಾವುದು ಅನ್ನೋದು ತೋರಿಸ್ತೀನಿ. ನೋಡಿ, ಇದೇ ಆ ಬೆಟ್ಟ, ಇದೇ ಆ ದೇವರು. ಸಿದ್ದೇಶ್ವರರು ಸ್ಥಾಪನೆ ಮಾಡಿರುವಂತಹ ಈ ಒಂದು ಬೆಟ್ಟ, ಈ ಒಂದು ದೇವ್ರನ್ನ ನಿಮಗೆ ತೋರಿಸ್ತೀನಿ ಹತ್ರದಿಂದ. ನೀವು ಅದನ್ನು ಕೂಡ ನೋಡ್ಬೋದು. ಈ ಒಂದು ತುತ್ತ ತುದಿ ಮೇಲಿರುವಂತಹ ಬೆಟ್ಟದಲ್ಲಿ ಉಕ್ಕುವಂತ ನೀರು ಇದೆ. ಇದು ಸೈನ್ಸ್ ಪ್ರಕಾರ ನೋಡಿ, ಬೇಸಿಗೆಗಾಲ ಇದ್ರೂ ಕೂಡ ಇಲ್ಲಿ ಯಾವಾಗ್ಲೂ ಇಷ್ಟು % ನೀರು ಖಂಡಿತವಾಗಿ ಇದ್ದೇ ಇರುತ್ತೆ. ಸಾವಿರಾರು ಭಕ್ತಾದಿಗಳು ಈ ನೀರನ್ನ ತೀರ್ಥ ರೂಪದಲ್ಲಿ ಸೇವನೆ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡಿ ಈ ಒಂದು ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವಂತ ಪದ್ಧತಿ ನಡ್ಕೊಂತ ಬರ್ತಾ ಇದೆ. ಸೊ ನಾನು ನಿಮ್ಮ ದೇವರ ಒಂದು ವಿಗ್ರಹವನ್ನು ಕೂಡ ತೋರಿಸ್ತೀನಿ. ನಾವು ಕೂಡ ಸ್ನಾನ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀವಿ. ಒಂದು ಗುಹೆ ಒಳಗಡೆ ಬಂದ ತಕ್ಷಣ ನಮ್ಗೆ ಕಾಣಿಸ್ತದೆ ಈ ಒಂದು ಉತ್ಪತ್ತಿ ಆಗುವಂತಹ ನೀರಿನ ಒಂದು ನೋಡ್ಬೋದು ಈ ಜಾಗ. ಇಲ್ಲಿ ಈ ಬೇಸಿಗೆ ಕಾಲದಲ್ಲೂ ಕೂಡ ಈ ಒಂದು ಉತ್ಪತ್ತಿ ಆಗುವಂತ ನೀರು, ಇದೇ ನೀರಿಂದ ಈ ಒಂದು ಶಿವಲಿಂಗಕ್ಕೆ ಅಭಿಷೇಕ ಆಗುವಂಥದ್ದು. ಸಾವಿರಾರು ಸಿದ್ದೇಶ್ವರರು, ಯಾವ ಸಿದ್ದೇಶ್ವರರು ಈ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅನ್ನೋದು ಈಗಲೂ ಕೂಡ ಗೊತ್ತಿಲ್ಲ. ಸಾವಿರಾರು ಸಿದ್ದೇಶ್ವರರು ಈ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಈ ಬೆಟ್ಟದ ತುತ್ತ ತುದಿಯಲ್ಲಿ ಗುಹೆಯ ಒಳಗಡೆ. ನೋಡಿ, ವಿಸ್ಮಯ ಮತ್ತೆ ಪವಾಡಗಳು ಹೇಗೆ ಅಂತ ಅನ್ನಂದ್ರೆ, ನೋಡಿ, ಈ ಒಂದು ಪ್ರತಿಷ್ಠಾಪನೆ ಮಾಡಿರುವಂತ ಜಾಗದಲ್ಲಿ ಪ್ರತಿನಿತ್ಯನೂ ನೀರು ಹರಿತಿದೆ. ಈ ನೀರು ಸಾವಿರಾರು ಭಕ್ತಾದಿಗಳು ಯಾವುದೇ ಜಾತಿ ಮತ ಇಲ್ದಂಗೆ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಯಾರು ನಿಜವಾಗ್ಲೂ ನಂಬಿ ಈ ಒಂದು ಸನ್ನಿಧಿಗೆ ಬರ್ತಾರೆ, ಖಂಡಿತವಾಗೂ ಅವ್ರಿಗೆ ಒಳ್ಳೇದಾಗಿರುವಂತಹ ಇತಿಹಾಸಗಳು ನಾವು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನೋಡ್ಬೋದು. ಇಷ್ಟೆಲ್ಲ ಮಾಹಿತಿ ನಿಮ್ಮ ಮುಂದೆ ಕೊಡ್ಬೇಕು ಅನ್ನೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಜಾನಪದ ಕಲಾವಿದ, ವೇದ ಚಿತ್ರದ ಖ್ಯಾತ ಗಾಯಕ ಮೋಹನ್ ಕುಮಾರ್ ನನ್ನ ಜೊತೆ ಇದ್ದಾರೆ. ಬೆಟ್ಟದ ಜೊತೆ ವಿಶೇಷ ಪೂಜೆ ಈ ಕ್ಷಣಕ್ಕೆ ಸಲ್ಲಿಸಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಈ ಒಂದು ಸಂಜೀವಿನಿ ಬೆಟ್ಟ ಅನ್ನೋ ಒಂದು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಪ್ರಖ್ಯಾತಿ ಪಡೆದಿರುವಂತಹ ಬೆಟ್ಟದ ವಿಶೇಷತೆಗಳನ್ನ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಸನ್ನಿಧಿಯ ಒಂದು ಹಾಡಿನ ಮುಖಾಂತರ ನಿಮಗೆ ಪರಿಚಯ ಆಗುವಂಥದ್ದು. ಯಾಕಂದ್ರೆ ಮೂಲತಃ ಜನಪದ ಕಲಾವಿದ್ರು ಈ ಒಂದು ಸ್ವಾಮಿಯ ಹಾಡು ಹೇಳ್ತಾ ನಿಮ್ಗೆ ಪರಿಚಯ ಮಾಡ್ಕೊಡ್ತಾರೆ. ಹೇಳಿ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ, ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ. ನಮಸ್ಕಾರ. ಹರ್ಷದಣ್ಣ ನಮಸ್ಕಾರ. ಸಂಜೀವಿನಿ ಬೆಟ್ಟ ಅಂತಾರೆ. ಹೌದು, ರಾಮ ಲಕ್ಷ್ಮಣನ ಪ್ರಾಣ ಹೋದಂತ ಸಂದರ್ಭದಲ್ಲಿ ಹನುಮಂತಂಗೆ ಆಜ್ಞೆ ಆಗುತ್ತಂತೆ, ಸಂಜೀವಿನಿ ಬೇರ್ ತಗೊಂಬನ್ನಿ ಅಂತ ಅಂದಾಗ ಯಾವ್ದೋ ಒಂದು ರೂಪದಲ್ಲಿ ಕೆಳಗಡೆ ಬಿದ್ದಂತಹ ಬೆಟ್ಟನೇ ಈ ಬೆಟ್ಟ, ಸಿದ್ದರ ಬೆಟ್ಟ. ಇದು ತುಂಬಾ ಇತಿಹಾಸ ಇದೆ. ಯಾಕಂದ್ರೆ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಎಲ್ಲ ಆಲ್ರೆಡಿ ಸಾಕಷ್ಟು ಮಾಧ್ಯಮಗಳು ಕೊಟ್ಟಿದ್ದೇವೆ. ನಾನು ಜನಪದರ ರೀತಿ ಅಂದ್ರೆ ನಾವು ನಮ್ಮ ಹಳ್ಳಿನಲ್ಲಿ ನಮ್ಮ ಅಜ್ಜಿದಿರುವ ಈ ಸಿದ್ದರ ಬೆಟ್ಟದ ಬಗ್ಗೆ ಕಥೆಗಳನ್ನ ಹೇಳ್ತಾ ಇದ್ದಿದ್ದು. ನಾನು ಅವ್ರೇನಿದ್ರು ಮೌಖಿಕವಾಗಿ ಹಾಡಿನ ಮೂಲಕ, ಈಗ ಇದೊಂದು ತಪೋವನ, ಇದು ಸಂಜೀವಿನಿ ಪರ್ವತ ಅಂತ ಹೇಳಿ ಅವ್ರ ಭಾಷೆನಲ್ಲಿ ಹೇಳೋರು ನಮ್ಗೆ. ಒಂದು ಮಳೆ ಬರ್ಲಿಲ್ಲ ಅಂದ್ರೆ ಈ ಸಿದ್ದರ ಬೆಟ್ಟಕ್ಕೆ ಬಂದು
ಒಂದು ಅಣ್ಕಾಯಿ ಮಾಡಿಸ್ಕೊಂಡು ದೇವ್ರಿಗೆ ಇಲ್ಲಿಂದ ಒಂದನಿ ನೀರ್ ತಗೊಂಡ್ಬಂದು ಹೊಲಗಳಿಗೆ ಹಾಕಿರೆ ಹೊಲಗಳು ಚೆನ್ನಾಗಿರ್ತವೆ ಅನ್ನೋದು. ಸಿದ್ರ ಬೆಟ್ಟಕ್ಕೆ ಬಂದು ಹೋದ್ರೆ ಇಲ್ಲಿ ದೊಡ್ಡಮ್ಮ ಅಂತ ಹೇಳಿ ಇಲ್ಲಿ ಈ ಸಿದ್ರ ಬೆಟ್ಟದಲ್ಲಿ 7 ಮಂದಿ ಅಕ್ಕೆ ತಂಗಿರು ಈ ಸಿದ್ಧ ಹಿಂಗಿದ್ದಾರೆ ಅಂತ, ಮೇಘದಮ್ಮ, ಕಾವಲ್ಲಮ್ಮ, ದೊಡ್ಡಮ್ಮ ಇವರೆಲ್ಲ ಇವ್ರ ಅಕ್ಕ ತಂಗಿರನ್ನ ನೆನೆಸ್ಕೊಳೋದು. ಮತ್ತೆ ದೊಡ್ಡಮ್ಮನಂತೂ ಇಲ್ಲೇ ಹಿಂದ್ಗಡೆನೆ ಇದೆ ಅಲ್ಸಂಡೆ ಕೆರೆ ಅಂತ ಹೇಳಿ, ಅಲ್ಲಿ ಜಲ್ದಿ ಮಾಡಿದ್ರೆ ಮಳೆ ಬೆಳೆ ಆಗುತ್ತೆ ಅಂತ ಅಲ್ಲೊಂದು ಆ ಮಾತು ನಡೆದ್ರೆ ಆ ತಾಯಿ ಹೇಳಿದ್ರೆ ನಾಡಿನಾದ್ಯಂತ ಒಳ್ಳೆ ಮಳೆ ಆಗುತ್ತೆ ಅಂತ. ಅಂದ್ರೆ ಈ ರೀತಿ ಪ್ರತೀತಿ ಇದೆ. ಈಗ ನೀವ್ ಹೇಳ್ದಂಗೆ ಹಲವಾರು ಕಥೆಗಳು ನೀವು ಹೇಳ್ತಾ ಇದೀರಲ್ಲ, ಜನಪದರಲ್ಲೂ ಕೂಡ ಈ ರೀತಿ ತುಂಬಾ ವಿಶೇಷವಾದಂತ ಕಥೆಗಳು ಸಿದ್ರ ಬೆಟ್ಟದ ಮೇಲಿದೆ. ನಮ್ಗಂತೂ ಬಹಳ ಚಿಕ್ಕ ವಯಸ್ಸಿಂದಲೂ ಕೂಡ ಈ ಕಡೆ ಈ ಸಿದ್ರ ಬೆಟ್ಟದ ದಿಕ್ಕಿನಲ್ಲಿ ಗಾಳಿ ಬೀಸ್ತು ಅಂತಂದ್ರೆ ಅಥವಾ ಮೋಡ ಆಗೈತೆ ಅಂತಂದ್ರೆ ಮಳೆ ಗ್ಯಾರಂಟಿ ಅಂತಲೇ. ಅಂದ್ರೆ ಅಷ್ಟು ಜನರ ಒಂದು ನಂಬಿಕೆ ಅದು ಇಲ್ಲಿವರೆಗೂ ಕೂಡ ನಡ್ಕೊಂಡ್ ಬಂದಿದೆ. ಇದು ತುಂಬಾ ದೊಡ್ಡ ಬೆಟ್ಟ. ಅಂದ್ರೆ ಈ ಕಡೆ ಹೋದ್ರೆ ಊರುಗೂ ಇದೆ, ಈ ಕಡೆ ಮಧ್ಯದಲ್ಲೇನೆ ಈ ಬೆಟ್ಟ ಇದೆ, ಸುತ್ತ ಊರುಗಳಿದೆ, ಮಧ್ಯದಲ್ಲಿ ಬೆಟ್ಟ ಇದೆ, ಆ ಕಡೆ ಹತ್ಬೋದು. ಇಲ್ಲಿ ಆಮೇಲೆ ಸಿದ್ರು ವಾಸ ಮಾಡುವಂತ ಜಾಗ ಅಂತ ಕರೀತಾರೆ. ಇಲ್ಲೆಲ್ಲ ಋಷಿ ಮುನಿಗಳು ತಪಸ್ ಮಾಡಿದ್ದಾರೆ ಅಂತ ಕರೀತಾರೆ. ಸಸ್ಯವನಗಳು ಇರ್ಬೋದು, ತುಂಬಾ ಸಂಜೀವನಿಯ ವನಗಳು, ಔಷಧಿ ವನಗಳು ತುಂಬಾ ಇದೆ. ಅದ್ರ ಬಗ್ಗೆ ಸಾಕಷ್ಟು ಇತಿಹಾಸ ಇದೆ. ಬಟ್ ಈ ಒಂದು ಜಾಗಕ್ಕೆ ನಾವು ಬರೋದು ಒಂದು ಒಳ್ಳೆ ಮನಸ್ಸಿನಿಂದ ಬರ್ಬೇಕಷ್ಟೇ. ಇತಿಹಾಸ ಎಷ್ಟಿದೆ, ಒಳ್ಳೆ ಮನಸ್ಸಿನಿಂದ ಆಗ ಕೆಲಸಗಳನ್ನ ಇಟ್ಕೊಂಡು ನನಗೆ ಒಳ್ಳೇದಾಗ್ಲಿ ಅಂತ ಹೃದಯದಿಂದ ಬಂದ್ರೆ ಆ ಕೆಲಸ ಖಂಡಿತವಾಗಿ. ಈ ಒಂದು ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸ್ತಾರಲ್ವಾ, ಹೌದು, ಸಿದ್ರು ಪ್ರತಿಷ್ಠಾಪನೆ ಮಾಡಿದಂತ ಶಿವಲಿಂಗ ಅಂತ ಹೇಳ್ತಾರಲ್ವಾ. ಸಾಕಷ್ಟು ಜನ ಬರ್ತಾರೆ, ಪೂಜೆ ಮಾಡ್ತಾರೆ. ಅದೇ ರೀತಿ ಸಂಜೀವಿನಿ ಬೆಟ್ಟ ಅಂತಾರೆ. ಯಾವ್ದಾದ್ರು 4-5 ಹೆಸರುಗಳನ್ನ ನೀವು ಕೂಡ ಹೇಳಿದ್ರಿ, ಮರಗಳ ಹೆಸರು. ಹೌದು, ಸೊ ಅಂತಹ ಒಂದು ಅದೇ ಭೂತಾಳೆ ಮರ, ಕರಿ ಭೂತಾಳೆ, ರಕ್ತ ಭೂತಾಳೆ, ಈ ತರದ್ದೆಲ್ಲ ಇದೆ. ಅಂದ್ರೆ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ಹೆಸರು ಅನ್ನೋದ್ಕಿಂತ ಈಗ ಯಾರಾದ್ರೂ ಹತ್ತಿ ಬರ್ಬೇಕಾದ್ರೆ ಒಂದೊಂದ್ ಎಲೆನ ಕಿತ್ಕೊಂಡ್ ಬರ್ತಾರೆ ಅವ್ರು. ಇಲ್ಲಿಗೆ ಬರ್ಬೇಕಾದ್ರೆ ಅಥವಾ ಇಳಿಬೇಕಾದ್ರೆ ಒಂದ್ ಕವರ್ ಒಂದು ಬ್ಯಾಗ್ ಎಲ್ಲ ಹಾಕೊಂಡು ಒಂದೊಂದೆಲೆ ಯಾವ್ದಾದ್ರು ಎಲೆ ಆಗಿರ್ಬೋದು, ಅದು ಒಂದೊಂದೆಲೆ ಕಿತ್ಕೊಂಡ್ ಬಂದು ಅದನ್ನ ಮನೆಗ್ ತಗೊಂಡೋಗಿ ಅದನ್ನ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತಾರೆ. ಅದು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ನಂಬಿಕೆ. ಇಂತಹ ಒಂದು ಐತಿಹಾಸಿಕವಾದಂತಹ ಗುಹೆ, ನಾವೆಲ್ಲ ಯಾವ್ದೋ ಒಂದು ದೇಶಕ್ಕೆ ಹೋಗ್ಬೇಕು ಇಂತ ಒಂದು ಸಂದರ್ಭವನ್ನ ನೋಡಕ್ಕೆ. ನನ್ ಬಹಳ ಖುಷಿ ಆಯ್ತು ಈ ಜಾಗದಲ್ಲಿ. ಈ ನಮ್ಮ ಸರ್ಕಾರಗಳು ಯಾಕೆ ಇಂತಹದ್ದೊಂದು ಪ್ರದೇಶನ ತುಂಬಾ ದೊಡ್ಡ ಮಟ್ಟಕ್ಕೆ ಗೊತ್ತಾಗೋ ತರ ಮಾಡಬಾರ್ದು ಅನ್ನೋದೊಂದು ಪ್ರಶ್ನೆ. ಮಾಡ್ಬೇಕು. ಇಂತ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳಗಳನ್ನ ಸರ್ಕಾರನೇ ಮುನ್ನೆಚ್ಚರಿಕೆ ತಗೊಂಡು ಇದನ್ನ ಕಾಪಾಡ್ಕೊಬೇಕು. ಆಕ್ಚುಲಿ ಇದೆಲ್ಲ ತುಂಬಾ ನಶಿಸ್ತಾ ಇದೆ. ಆಕ್ಚುಲಿ ಬೇರೆಯವರೆಲ್ಲ ಬಂದು ಬೇರೆ ಬೇರೆ ಆಕ್ಟಿವಿಟೀಸ್ ಗಳೆಲ್ಲ ಇಲ್ಲಿ ಅಕ್ಕಪಕ್ಕದಾಗೆಲ್ಲ ನಡೀತಾ ಇರುತ್ತೆ ಅಂತ ಕೇಳ್ಪಟ್ಟಿದೀವಿ. ಬಟ್ ಅದು ಆಗ್ಬಾರ್ದು ಅದು. ಯಾಕಂದ್ರೆ ಇದು ಸರ್ವ ಧರ್ಮವು ಬಂದು ಸೇರಿ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಕ್ಕಂಥ, ಇದು ನಮ್ದು, ನಮ್ಮ ನೆಲದ್ದಿದು, ಇಲ್ಲಿರೋ ಅಂತದೇ ನಮ್ಮ ಸೌಭಾಗ್ಯ ಅಂತ. ಈಗ ಅಕ್ಕಪಕ್ಕದಲ್ಲಿ ಬಂದು ಗಲೀಜ್ ಮಾಡೋದಿರ್ಬೋದು, ಬೇರೆ ಬೇರೆ ಇತರೆ ಕೆಲಸ ಕಾರ್ಯಗಳನ್ನ ಮಾಡೋದಿರ್ಬೋದು, ಅಥವಾ ಇಲ್ಲಿ ಕಾಡುಗಳನ್ನ ಏನನ್ನೆಲ್ಲ ನಾಶ ಮಾಡೋದಿರ್ಬೋದು, ಅದನ್ನೆಲ್ಲ ಮಾಡಬಾರ್ದು. ಅದನ್ನ ಇದು ನಮ್ದು ನೆಲ, ಇದು ನಮ್ ಜನನೇ ಇದನ್ನ ಪ್ರೀತಿ ಮಾಡ್ಬೇಕು. ನಮ್ ನಡುವೆ ಇದು ಇಂಥದೊಂದು ಇತಿಹಾಸ ಇರೋ ಅಂತ ಒಂದು ಸ್ಥಳ ಇದೆ ಅಂದ್ರೆ ಅದನ್ನ ನಾವು ತಗೊಂಡೋಗ್ಬೇಕು, ಮುಂದಿನ ಜನರೇಷನ್ಗೆ ಪಾಸ್ ಮಾಡ್ಬೇಕು. ಹಾಗಾಗಿ ಇದೊಂದು ಒಳ್ಳೆ ಸ್ಥಳ. ಈ ಸ್ಥಳವನ್ನು ನಾವೆಲ್ಲ ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು, ಈಗ ಆಲ್ರೆಡಿ ನಾವು ಬರ್ಬೇಕಾದ್ರೆ ನೋಡಿದ್ವಿ, ಈಗ ಸ್ವಲ್ಪ ಮೆಟ್ಲಿರ್ಲಿಲ್ಲ, ಜನರೇ ಮೆಟ್ಲುಗಳನ್ನ ತಗೊಂಡ್ಬಂದು ಆಗ್ತಾ ಇದೆ ಭಕ್ತಾದಿಗಳು. ಆಕ್ಚುಲಿ ಸರ್ಕಾರಗಳು ಇಂಥ ಸ್ಥಳಗಳಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನ ಒದಗಿಸಿ, ಈಗ ವಯಸ್ಸಾದಾಗ ಇರ್ತಾರೆ, ಬರಕ್ಕಾಗಲ್ಲ, ಅವ್ರಿಗೇನಾದ್ರು ಬೇರೆ ರೂಟ್ ಏನಾದ್ರು ಮಾಡಬಹುದಾ, ಆ ಕೇಬಲ್ ಕಾರ್ ಮಾಡ್ಬೋದು, ಆ ತರದ್ ಏನಾರ ಮಾಡಬಹುದಾ, ಒಂದು ಮಾಡಿದ್ರೆ ಅಂದ್ರೆ ಅದು ಬೆಳವಣಿಗೆ ಆಗೋದಕ್ಕೆ ಇನ್ನೂ ಈಸಿ ಆಗ್ತದೆ. ಅದರಿಂದ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಬೇರೆ ಬೇರೆ ರೀತಿ ಟೂರಿಸಂ ಡಿಪಾರ್ಟ್ಮೆಂಟ್ಗಳು ಇಂತ ಸ್ಥಳಗಳನ್ನ ಗುರುತಿಸ್ಬೇಕಾಗುತ್ತೆ. ಹೇಳಿದ್ರಲ್ಲ, ಈಗ ಕೆಲವೊಂದು ಧಾರ್ಮಿಕತೆ ನೋಡೋದ್ರ ಜೊತೆಗೆ ಸೈಂಟಿಫಿಕಲಿ ಇದು ಪ್ರೂವ್ಡ್. ಯಾಕಂದ್ರೆ ಈಗ ನಾವು ಒಂದು ನೀರ್ ಕುಡಿತೀವಿ, ನೀರ್ ಏನಾಗುತ್ತೆ 14 ತರ ಫಿಲ್ಟರ್ ಆಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತೀವಿ. ಇದು 16 ಪದರಗಳಿಂದ ಫಿಲ್ಟರ್ ಆಗಿ ಬರೋದು. 16 ಗಿಡಮೂಲಿಕೆಗಳು, ಈ ಬೇರ್ಗಳು ಇದೆಯಲ್ಲ, ಬೇರ್ಗಳಿಂದ ಬರೋಂಥದ್ದು. ಅದಕ್ಕೆ ಇದು TDS ಪ್ರಮಾಣ 18 ಇದ್ರು ಇದು ಕುಡಿಯೋಕೆ ಯೋಗ್ಯವಾದಂತ ನೀರು. ಇಲ್ಲಿವರೆಗೂ ಯಾರೆಲ್ಲ ನೀರ್ ಕುಡಿದವರು ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇನ್ಸ್ಟಾಂಟ್ ಆಗಿ ತೇಗ್ ಬರುತ್ತೆ ಇಲ್ಲಿ ಈ ನೀರ್ ಕುಡಿದ್ರೆ. ನೀವು ಅರ್ಥ ಮಾಡ್ಕೊಳ್ಳಿ, ಇದು ಸೈನ್ಸ್ಗೂ ಮೀರಿದಂಥದ್ದು ಏನಾದ್ರು ನಡೆಯುತ್ತೆ ಅಂದ್ರೆ ಅದು ಸಿದ್ರ ಬೆಟ್ಟದಲ್ಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸಾವಿರಾರು ಅಡಿಗಳ ಮೇಲಿರುವಂತಹ ಈ ಒಂದು ತುಮಕೂರು ಜಿಲ್ಲೆಯ ಸಿದ್ರ ಬೆಟ್ಟಕ್ಕೆ ಯಾರೆಲ್ಲ ಬಂದಿಲ್ಲ, ದಯಮಾಡಿ ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ. ಯಾಕಪ್ಪ ಅಂತಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಕೂತು ತಪಸ್ಸು ಮಾಡಿರುವಂತಹ ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು ಈ ಸಿದ್ರ ಬೆಟ್ಟ. ಸಿದ್ರು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗಕ್ಕೆ ಸಾಕಷ್ಟು ಜನ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ನಾವು ಬಂದಿದ್ದೀವಿ, ನಿಮ್ಗೆ ತೋರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನನೂ ಮಾಡಿದೀವಿ. ಇದು ಸರ್ಕಾರದ ಗಮನಕ್ಕೆ ಬರಬೇಕು. ಇನ್ನು ಬಹಳಷ್ಟು ಪ್ರವಾಸೋದ್ಯಮ ಇಲಾಖೆಯಾಗಿ ಇದನ್ನ ಬದಲಿಸ್ಬೇಕು. ಹೊರ ರಾಜ್ಯಗಳಿಂದ ಈ ಒಂದು ಪ್ರದೇಶಕ್ಕೆ
ಭಕ್ತಾದಿಗಳು ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಹಾಗೆ ಇದನ್ನ ಹತ್ತೋದ್ರಿಂದ ಜನರು ಆರೋಗ್ಯ ತುಂಬಾ ಸುಧಾರಿಸ್ಕೊಬಹುದು. ಈಗ ಗುಂಪಾಗಿ ಒಂದ್ 10-15 ಜನ ಬನ್ನಿ, ಹೊರ ಸಂಚಾರದ ತರ ಒಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಸಸ್ಯವನಗಳನ್ನೆಲ್ಲ ನೋಡ್ಕೊಂಡು, ಪ್ರಾಣಿ ಪಕ್ಷಿಗಳು, ಸಣ್ಣ ಪ್ರಾಣಿಗಳು ಕಾಣ್ತಾ ಇರ್ತವೆ, ಹಕ್ಕಿ ಪಕ್ಷಿಗಳು ಕಾಣ್ತಾ ಇರ್ತವೆ, ಅವುಗಳನ್ನೆಲ್ಲ ನೋಡ್ಕೊಂಡು ಒಂಥರ ಮನಸ್ಸಿಗೆ ತುಂಬಾ ವಿಶಾಲತೆ. ಹಾಗೆ ಮಾಡ್ತಾ ಹೋದ್ರೆ ದೈಹಿಕವಾಗೂ ಶಕ್ತಿ ಬರುತ್ತೆ, ನಮ್ಮ ಮಾನಸಿಕ ನೆಮ್ಮದಿನೂ ಸಿಗುತ್ತೆ, ಆಧ್ಯಾತ್ಮಿಕವಾಗಿ ಒಂದು ಸಾಧನೆ ಮಾಡಕ್ಕಾಗುತ್ತೆ. ತುಂಬಾ ಆರೋಗ್ಯಕರವಾದಂತ ವಾತಾವರಣ ಇದೆ. ಎಸ್ ಎಸ್. ಬಟ್ ಸುತ್ತ ಪರಿಸರ ಚೆನ್ನಾಗಿದೆ. ಎಲ್ಲರೂ ಒಟ್ಟೊಟ್ಟಿಗೆ ಬರೋದು ಕಲಿಬೇಕು. ತಿಂಗಳಿಗೆ ಒಂದ್ಸರಿನಾದ್ರು ಅಥವಾ ಬಿಡುವಿದ್ದಾಗ 2 ತಿಂಗಳಿಗೆ 3 ತಿಂಗಳಿಗೆ ನಾವೇ ಪ್ಲಾನ್ ಮಾಡ್ಕೊಂಡು ಬರುವಂತದನ್ನ ಮಾಡ್ತಾ ಇರ್ಬೇಕು. ಅವಾಗ ತುಂಬಾ ಚೆನ್ನಾಗಿದೆ. ನಮ್ಮ ಆರೋಗ್ಯ ಇದನ್ನ ಕಾಪಾಡ್ಕೊಳ್ಳೋದು ಎಷ್ಟು ಚಂದನೋ ನಮ್ಮ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.